ಬಂಧುಗಳೇ, ಮತ್ತೊಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಟೈಟಲ್ ನೋಡಿ ಒಮ್ಮೆ ಗಾಬರಿ ಆಗಿರಬೇಕು, ಕಾಶ್ಮೀರದಲ್ಲಿ BJP ಸರ್ಕಾರ ಅಂತೇಳಿ. ಯಾಕೆಂತೇಳಿದ್ರೆ ಒಂದು ಸಾಮಾನ್ಯ ಜ್ಞಾನ ಅದು, BJPಗೂ ಕಾಶ್ಮೀರಕ್ಕೂ ಎತ್ತನ ಸಂಬಂಧವಯ್ಯ ಅಂತೇಳಿ. ಆದರೆ ಅಲ್ಲಿ ಸರ್ಕಾರ ನಿರ್ಮಾಣ ಮಾಡ್ತಕ್ಕಂತಹ ಕೆಲಸಗಳು ನಡೀತಾ ಇದ್ದಾವೆ, ಪ್ರಯತ್ನ ನಡೀತಾ ಇದೆ ಅಂತೇಳಿ ಇದನ್ನು ನಾನು ಹೇಳಿದ್ದಲ್ಲ. ಈಗಿನ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಆ ರೀತಿಯ ಮಾತಾಡಿರೋದು ನೋಡಿ. ಕಾಶ್ಮೀರದಲ್ಲಿ ಒಂದು ಭಾಗ ಕಾಶ್ಮೀರದ ವ್ಯಾಲಿ ಪ್ರದೇಶ, ಮತ್ತೊಂದು ಜಮ್ಮು ಪ್ರದೇಶ. ಒಟ್ಟು 90 ಸೀಟ್ ಇರ್ತಕ್ಕಂಥದ್ದು. ಒಟ್ಟು 119 ಅದರಲ್ಲಿ ವೇಕೆಂಟ್ ಸೀಟ್ಗಳನ್ನ ಬಿಟ್ಟಿದ್ದಾರೆ ಪಾಕಕ್ಕೆ ಬಿಟ್ಟು ಕಾಶ್ಮೀರದ್ದು. ಅದೆಲ್ಲವನ್ನು ಬಿಟ್ಟರೆ ಲೆಕ್ಕಕ್ಕೆ ಬರ್ತಕ್ಕಂಥದ್ದು 90 ಸೀಟು. ಅದರಲ್ಲಿ 47 ಸೀಟು ಕಾಶ್ಮೀರ ವ್ಯಾಲಿನಲ್ಲಿದ್ದರೆ ಇನ್ನು 43 ಸೀಟು ಜಮ್ಮು ಭಾಗದಲ್ಲಿದ್ದಾವೆ. ಸೊ ಈ 90 ಸೀಟಲ್ಲಿ ಗೆಲ್ಲೋದಕ್ಕೆ ಅಂದರೆ ಸರ್ಕಾರ ಬಹುಮತಕ್ಕೆ ಬರೋಕ್ಕೆ 46 ಸೀಟ್ ಬೇಕು. ಈಗಿರ್ತಕ್ಕಂಥ ಈಕ್ವೇಷನ್ ಏನಂತ ಹೇಳಿದ್ರೆ 46ರಲ್ಲಿ 41 ಸೀಟು ನ್ಯಾಷನಲ್ ಕಾನ್ಫರೆನ್ಸ್ ಗೆದ್ದಿದೆ. ಜೊತೆಗೆ ಅದರ ಅಲಯನ್ಸಲ್ಲಿರ್ತಕ್ಕಂಥ ಕಾಂಗ್ರೆಸ್ 6 ಸೀಟ್ ಗೆದ್ದಿದೆ, CPM 1 ಸೀಟ್ ಗೆದ್ದಿದೆ, ಇಂಡಿಪೆಂಡೆನ್ಸ್ 4 ಗೆದ್ದಿದ್ದಾರೆ. ಒಟ್ಟು 52 ಸಂಖ್ಯೆ ಅವ್ರ ಜೊತೆ ಇದೆ, ಉಮರ್ ಅಬ್ದುಲ್ಲಾ ಜೊತೆ. ಇನ್ನು BJPಗೆ 29 ಸೀಟ್ ಗೆದ್ದಿದೆ. BJP ಜೊತೆ ಯಾರಾದರೂ ಈಗ ಕೈ ಜೋಡಿಸಿದಾರಾ? ಇಲ್ಲ. ಇನ್ನು ವಿರೋಧ ಪಕ್ಷದೊಂದು ಸೀಟ್ಗಳಿದೆ, PDPದೊಂದು 4 ಸೀಟ್ ಇದೆ, ಆಮ್ ಆದ್ಮಿ ಪಾರ್ಟಿದೊಂದು ಸೀಟ್ ಇದೆ, ಬಿಡಿ. ಈಗ 29 ಸೀಟ್ ಇರ್ತಕ್ಕಂಥ BJP 46ಕ್ಕೆ ಹೋಗಬೇಕು ಅಂದರೆ ಇನ್ನೂ 17 ಸೀಟ್ ಬೇಕು. ಎಲ್ಲಿಂದ ಬರುತ್ತೆ 17 ಸೀಟು? ಕಾಂಗ್ರೆಸ್ ಬರಲ್ಲ, PDP ಮತ್ತು BJP ಸೇರೋ ಅವಕಾಶನೂ ಇಲ್ಲ. ಅವ್ರು ಬಂದರೂ ಏನು ದೊಡ್ಡ ಸಂಖ್ಯೆನೂ ಅಲ್ಲ, ಅದು 4 ಸೀಟ್ ಇರ್ತಕ್ಕಂಥದ್ದು. ಇನ್ನೆಲ್ಲ ಸಣ್ಣ ಪುಟ್ಟ ಪಾರ್ಟಿಗಳು. ಮತ್ತು ಆಗಲಿ ಇನ್ನು ಕಾಶ್ಮೀರ ಭಾಗದಲ್ಲಿರ್ತಕ್ಕಂಥ ಇಂಡಿಪೆಂಡೆನ್ಸ್ ಯಾರಾದರೂ ಬರ್ತಾರಾ? ಚಾನ್ಸೇ ಇಲ್ಲ. ಹಾಗಾದರೆ ಉಮರ್ ಅಬ್ದುಲ್ಲಾ ಈ ರೀತಿ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ಯಾಕೆ? ಉಮರ್ ಅಬ್ದುಲ್ಲಾ ಹೇಳ್ತಿರ್ತಕ್ಕಂಥದ್ದು ತನ್ನ ಪಕ್ಷದ ಏನೋ ನ್ಯಾಷನಲ್ ಕಾನ್ಫರೆನ್ಸ್ನ MLAಗಳನ್ನು BJP ತೆಕ್ಕೆಗೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೆ. ಅವ್ರಿಗೆಲ್ಲ 20 ಕೋಟಿ 25 ಕೋಟಿ ಆಫರ್ ಮಾಡಿದೆ. ಮತ್ತು ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಮಿನಿಸ್ಟ್ರಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ರೀತಿಯೆಲ್ಲ ಆಮಿಷ ಹೊಡ್ತಾ ಇದ್ರೆ ಹಾಗಾಗಿ ಇಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಕಾಶ್ಮೀರದಲ್ಲಿ ಅಂತ ಹೇಳಿ. ಯಾವ ರೀತಿ ತಗೊಂಡ್ರು ಇದು ರಿಮೋಟ್ ಪಾಸಿಬಿಲಿಟಿ ಅನಿಸುತ್ತೆ. ಏನಿಗೆ ಗೊತ್ತಾ, ಒಂದು ನಾನು ಆಗಲೇ ಹೇಳಿದೆ, ಈ ಜಮ್ಮು ಭಾಗ ಮತ್ತು ಏನು ಕಾಶ್ಮೀರದ ವ್ಯಾಲಿ ಭಾಗವನ್ನು ನೀವು ಡಿವೈಡ್ ಮಾಡಿದ್ರೆ, ಇವನ್ ಜಮ್ಮು ಭಾಗದಲ್ಲೂ ಭಾಳಷ್ಟು ಮುಸ್ಲಿಂ ಕ್ಷೇತ್ರಗಳು, ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಹಿಂದೂಗಳು ಹೆಚ್ಚಿರ್ತಕ್ಕಂಥದ್ದು ಒಂದು 29-30. ಅದನ್ನು ಅಷ್ಟು BJP ಗೆದ್ದು ಕೂತ್ಕೊಂಡ್ಬಿಟ್ಟಿದೆ. ಇನ್ನು ಅದ್ರ ಮೇಲೆ ಗೆಲ್ಲಕ್ಕಾಗಲ್ಲ. ಗೆದ್ದರೆ ಹಬ್ಬ ಅಂತ ಹೇಳಿ ಇನ್ನು 1 ಅಥವಾ 2 ಸೀಟ್ ಗೆಲ್ಬೋದು, ಅದು ಕಷ್ಟ. ಇನ್ನು ಕಾಶ್ಮೀರ ವ್ಯಾಲಿ ಬಂದರೆ BJPಗೆ ಠೇವಣಿ ಕೂಡ ಬರೋದಿಲ್ಲ. ಅಲ್ಲಿ BJP ಅಸ್ತಿತ್ವನೇ ಇಲ್ಲ. ಯಾಕೆಂದರೆ ಆಲ್ಮೋಸ್ಟ್ 100% ಮುಸ್ಲಿಮ್ ಇರ್ತಕ್ಕಂಥ ಕ್ಷೇತ್ರಗಳು. ಅಂಥ ಜಾಗದಲ್ಲಿ ಯಾರಾದರೂ ಒಬ್ಬ ಮುಸ್ಲಿಂ MLA ತನ್ನ ಪಕ್ಷವನ್ನು ಬಿಟ್ಟು, ಅದನ್ನು ನ್ಯಾಷನಲ್ ಕಾನ್ಫರೆನ್ಸನ್ನು ಬಿಟ್ಟು BJPಗೆ ಬರ್ತಾನೆ ಅಂತ ಹೇಳಿದ್ರೆ ಅದೊಂಥರ ಸೂಸೈಡಲ್ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಇವತ್ತು ಬಂದು BJPಗೆ ಸೇರಿದ್ರೂ ಕೂಡ ಮುಂದಿನ ಎಲೆಕ್ಷನಲ್ಲಿ ಅವ್ನು ಗೆದ್ದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈಗ ನೀವು 17 ಜನ ಬೇಕು ಅಂತ ಹೇಳಿದ್ರೆ ಕೇವಲ 17 ಜನ ಆಚೆ ಕಡೆಗೆ ಬಂದರೆ ಆಗಲ್ಲ. ನ್ಯಾಷನಲ್ ಕಾನ್ಫರೆನ್ಸಿಂದ 41 ಇದ್ದಾರೆ, 2/3 ಬರಬೇಕು. ಸೊ ಅಷ್ಟೊಂದು MLAಗಳು ಆಚೆ ಕಡೆಗೆ ಬರ್ತಾರಾ? ಆಂಟಿ ಡಿಫೆಕ್ಷನ್ ಲಾನ ತಡೆಯೋದಕ್ಕೆ ಪ್ರಾಕ್ಟಿಕಲಿ ಇಂಪಾಸಿಬಲ್. ಹಾಗಾದರೆ ಉಮರ್ ಅಬ್ದುಲ್ಲಾ ಈ ನಾಟಕ ಆಡ್ತಿರೋದಕ್ಕೆ ಅಥವಾ ಈ ಬಂಬನ್ನು ಹಾಕಿರೋದಕ್ಕೆ ಹಲವಾರು ಕಾರಣಗಳು. ಒಂದೇನಂತ ಹೇಳಿದ್ರೆ ನೋಡಿ, ಪಾಕಿಸ್ತಾನದ ಜೀವನ ಬರ್ಬರವಾಗಿದೆ. ಯಾವತ್ತು ಕುಸಿದು ಬೀಳುತ್ತೆ ಪಾಕಿಸ್ತಾನ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆಗೆ POKನಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಅಲ್ಲಾಗಲೇ ಜನ ಯಾವ ಮಟ್ಟದಲ್ಲಿ ದಂಗೆ ಎದ್ದಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಲೇ ಇಲ್ಲ ಪಾಕಿಸ್ತಾನದ ಕೈಲಿ. ಇನ್ನೊಂದು ಕಡೆಗೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಇಂಡಿಪೆಂಡೆಂಟ್ ದೇಶ ಅಂತೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ಟಿದೆ ಆಗ್ಲೇ. ಅವನು ಮುನೀರಾ, ಫ್ರಾಡ್ ಮುನೀರಾ ಅಲ್ಲಿನ ಜನರಲ್ಲು, ಅವನು 72 hours ಅಲ್ಟಿಮೇಟಮ್ ಕೊಟ್ಟ, 72 ಗಂಟೆಗಳ ಗಡುವು ಕೊಟ್ಟ. ಯಾರಿಗೆ? ತನ್ನದೇ ಸೈನ್ಯಕ್ಕೆ. ಬಲೂಚಿಸ್ತಾನದಲ್ಲಿ ನಿಮ್ಮ ಕೈಲಿ ಏನೋ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಂತ ನೀವು ವಾಪಸ್ ಬಂದ್ಬಿಡಿ, ನನಗೆ ಗೊತ್ತಿದೆ ಮಾಡೋದಕ್ಕೆ ಅಂತೇಳಿ. ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಆ ಆರ್ಮಿಯ ಜನರಲ್ಲು ತನ್ನದೇ ಸೈನ್ಯವನ್ನು ಈ ರೀತಿಯಾಗಿ ಮೂದಲಿಸಿರೋದು ಕಾಣದೇ ಇಲ್ಲ ನಾವು. ಇವನೇನು ಕಿದ್ದಬ್ಬಾಗ್ತಾನೆ ರೀ, ಸೈನ್ಯ ಕೈಲೇ ಮಾಡೋಕ್ಕಿಲ್ಲ ಅಂತ ಹೇಳಿದ್ರೆ. ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಥವಾ ಬಲೂಚಿಗಳು ತಮ್ಮ ದೇಶ ಇಂಡಿಪೆಂಡೆಂಟು, ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ಅಂತೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 85% ಆಫ್ ದ ಬಲೂಚ್ ಏರಿಯಾ ಈಗ ಅವ್ರ ಕೈಯಲ್ಲಿದೆಯಂತೆ. ಒಂದು ಕಡೆಗೆ ಬಲೂಚಿಸ್ತಾನ ಕಿತ್ಕೊಂಡೋಯ್ತು, ಇನ್ನೊಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಹೋರಾಟಗಳು ಯಾವ ಮಟ್ಟದಲ್ಲಿ ಹೋಗಿದ್ದಾವೆ ಅಂತ ಹೇಳಿದ್ರೆ ಸೇನೆ ಕೈಲಾಗಲಿ ಪೊಲೀಸ್ ಕೈಲಲ್ಲ ಅವ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ಯಾವತ್ತು ಕಿತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಇನ್ನು ಪಶ್ತೂನ್ ತಖ್ತ್ ಏರಿಯಾ ಎಷ್ಟು ದಿವಸ ಪಾಕಿಸ್ತಾನ ಜೊತೆ ಇರ್ತದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇದರ ಅರ್ಥ ಒಂದು ರೀತಿಯಲ್ಲಿ ಇಡೀ ಜಗತ್ತಿನ ಮುಂದೆ ಒಂಥರ ನಗೆಪಾಟ್ಲಿಗೀಡಾಗ್ಬಿಟ್ಟಿದೆ ಪಾಕಿಸ್ತಾನ.
ಮತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಆಗ್ತಿರ್ತಕ್ಕಂಥ ಜನಗಳ ಮೇಲೆ ಈ ಸರ್ಕಾರ ಮತ್ತು ಸೈನ್ಯ ಮಾಡ್ತಿರ್ತಕ್ಕಂಥ ಅನ್ಯಾಯವನ್ನು, ಅತ್ಯಾಚಾರವನ್ನು, ಅಮನಾಚಾರವನ್ನು ಪ್ರತಿ ವರ್ಲ್ಡ್ ಫೋರಮಲ್ಲೂ ಕೂಡ ಭಾರತ ಎತ್ತಿ ಎತ್ತಿ ಹೇಳ್ತಾ ಇದೆ. ಈವನ್ ಅದು ಇಂಟರ್ನ್ಯಾಷನಲ್ ಸುದ್ದಿಗಳಾಗ್ಬಿಟ್ಟಿದೆ. ಈವನ್ ಲಂಡನ್ನಲ್ಲಿ ಅಲ್ಲಿನ ಕಾಶ್ಮೀರಿಗಳು ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಇವತ್ತು ವರ್ಲ್ಡ್ ನ್ಯೂಸ್ ಆಗಿದೆ ಪಾಕಿಸ್ತಾನದ ದೌರ್ಜನ್ಯ. ಪಾಕಿಸ್ತಾನಕ್ಕೆ ಏನಾಗಿದೆ, ಒಂದು ಕಡೆಗೆ ಆರ್ಥಿಕತೆ ಕುಸಿತವಾಗಿದೆ, ಒಂದು ಕಡೆಗೆ ದೇಶ ಚಿದ್ರಾಗಿ ಪೀಸ್ ಆಗಿ ಹೋಗ್ತಾ ಇದೆ, ಇನ್ನೊಂದು ಕಡೆಗೆ ಯಾರೂ ಬೆಂಬಲವಾಗಿ ನಿಲ್ತಾ ಇಲ್ಲ, ಭಿಕ್ಷಾಪಾತ್ರೆ ಖಾಲಿಯಾಗೋಗಿದೆ. ಇಂಥ ಸಂದರ್ಭದಲ್ಲಿ ಆ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ಮತ್ತೆ ಕಾಶ್ಮೀರದಲ್ಲಿ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರೆ ವರ್ಲ್ಡ್ ಮೀಡಿಯಾ ಆಗಲಿ, ವರ್ಲ್ಡ್ ಜಗತ್ತಿನ ಗಮನ ಆಗಲಿ ಬೇರೆ ಕಡೆಗೆ ಸೆಳೆಯಬಹುದು ಅಂತೇಳಿ ಈಗ ಕಾಶ್ಮೀರದಲ್ಲಿ ಒಂದು ಈ ಅಶಾಂತಿಯ ವಾತಾವರಣ ಅಥವಾ ಅಶಾಂತಿಯ ಗುಲ್ಲಿನ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ. ಅದರ ಟೂಲ್ ಕಿಟ್ ಭಾಗವಾಗಿ ಉಮರ್ ಅಬ್ದುಲ್ಲಾ ಆಟ ಆಡ್ತಾ ಇದ್ದಾರೆ ಅಂತಕ್ಕಂಥ ಸೂಚನೆ ಸಿಗ್ತಾ ಇದೆ. ಯಾಕೆ ಸೂಚನೆ ಅಂತ ಹೇಳಿದ್ರೆ, ಇದಕ್ಕೆ ಗಟ್ಟಿಯಾದಂತಹ ಒಂದು ವಿಟ್ನೆಸ್ ಏನಂತ ಹೇಳಿದ್ರೆ, ಸಬೂತ್ ಅಂತ ಹೇಳಿದ್ರೆ, ಜುಲೈ 20ನೇ ತಾರೀಕು ಜಂತರ್ ಮಂತರಲ್ಲಿ ನ್ಯಾಷನಲ್ ಕಾನ್ಫರೆನ್ಸಿನ ಉಮರ್ ಅಬ್ದುಲ್ಲಾ ಒಂದು ಈ ಕೇಂದ್ರ ಸರ್ಕಾರದ ಮೇಲೆ ಒಂದು ಸ್ಟ್ರೈಕನ್ನು ಕರೆದಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಜಮ್ಮು ಮತ್ತು ಕಾಶ್ಮೀರಕ್ಕೆ ಸ್ಟೇಟ್ಹುಡ್ ಕೊಡಿ ಅಂತ ಹೇಳಿ. ಆ ಒಂದು ಪ್ರತಿಭಟನೆಯಲ್ಲಿ 52 ಪಕ್ಷಗಳಿಗೆ ಇನ್ವಿಟೇಷನ್ ಕಳಿಸಿದ್ದಾರೆ. ಇಂಡಿಯಾ ಅಲೈನ್ಸ್ನ ಪಕ್ಷಗಳು ಬಹುತೇಕ ಮತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳಿಗೂ. ವಿಷಯ ಅದಲ್ಲ ಇಂಪಾರ್ಟೆಂಟ್. ವಿಷಯ ಏನು ಅಂತ ಹೇಳಿದ್ರೆ, ಆ ಪ್ರತಿಭಟನೆಗೆ ಕಾಶ್ಮೀರದ ಪ್ರತ್ಯೇಕತಾವಾದಿ ಉಗ್ರಗಾಮಿ ಅಂತ ಹೇಳೋದಕ್ಕೆ ನನಗೇನು ಹೇಸಿಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆಲ್ ಪಾರ್ಟಿ ಹುರಿಯತ್ ಕಾನ್ಫರೆನ್ಸ್ ಸ್ಟಾರ್ಟ್ ಮಾಡಿದ್ದೆ ಆ ಪಾಪಿ. ಅವನ ಹೆಸರು ಮಿರ್ಜಾಯಿ ಉಮರ್ ಫಾರೂಕ್. ಇವನು ಕಾಶ್ಮೀರದ 14ನೇ ಮಿರ್ಜಾಯಿ, ಚೀಫ್ ಕ್ಲರಿಕ್ಕು, ಪಾಕಿಸ್ತಾನದ ಏಜೆಂಟ್ ಅಂತಲೇ ಹೇಳ್ಬೋದು. 1993ರಲ್ಲಿ ಕಾಶ್ಮೀರದಲ್ಲಿ ಆಲ್ ಪಾರ್ಟಿ ಹುರಿಯತ್ತನ್ನು ಶುರು ಮಾಡಿದ್ದ ಇವನು. ಎಂಥ ಭಾರತ ದ್ರೋಹಿ ಅಂತ ಹೇಳಿದ್ರೆ, ಇವನು 2005ರಲ್ಲಿ ಹೋಗಿ ಅಲ್ಲಿ ಪರ್ವೇಜ್ ಮುಷರಫ್ನ ಮೀಟ್ ಮಾಡೋದು ಬಂದ ಜೂನ್ ತಿಂಗಳಲ್ಲಿ. ಮತ್ತು ಅದೇ ವರ್ಷ ಸೆಪ್ಟೆಂಬರಲ್ಲಿ ಮತ್ತೆ ಮೀಟ್ ಮಾಡಿದ ಮುಷರಫ್ನ. ISI ಟಾಪ್ ಲೀಡರ್ಸ್ಗಳನ್ನ ಮೀಟ್ ಮಾಡ್ದ, ಆಫೀಸರ್ಗಳನ್ನ ಮೀಟ್ ಮಾಡ್ದ. ಅವನ ಉದ್ದೇಶ ಇದ್ದಿದ್ದು ಕಾಶ್ಮೀರವನ್ನು ಭಾರತದಿಂದ ತುಂಡು ಮಾಡೋದು. ಕಟ್ಟರ್ ಪ್ರತ್ಯೇಕತಾವಾದಿ. ಇವತ್ತು ಕೂಡ ಅವನ ಮೈಂಡ್ಸೆಟ್ ಬದಲಾವಣೆ ಆಗಿಲ್ಲ. ಇಂತಹ ಒಬ್ಬ ಪ್ರತ್ಯೇಕತಾವಾದಿಯನ್ನ ಉಮರ್ ಅಬ್ದುಲ್ಲಾ ಪ್ರತಿಭಟನೆಗೆ ಕರೀತಾ ಇದ್ದಾರೆ, ಜೊತೆ ನಿಲ್ಲಿಸ್ಕೊಂತಾ ಇದ್ದಾರೆ. ನೋಡಿ, ಕಾಶ್ಮೀರದ ಚುನಾವಣೆ ಆದಮೇಲೆ ಉಮರ್ ಅಬ್ದುಲ್ಲಾ ಚೀಫ್ ಮಿನಿಸ್ಟರ್ ಆಗಿ ಬಂದ ಮೇಲೆ ಮೋದಿ ಜೊತೆ ಒಂಥರ ಒಳ್ಳೆ ಒಡನಾಟ ಇಟ್ಕೊಂಡಿದ್ರು, ಅಥವಾ ಎಡನಾಟ ಇಟ್ಕೊಂಡು ಥರ ಕಾಣಿಸ್ತಾ ಇದ್ರು. ನಾವೇನೋ ಕಾಶ್ಮೀರದಲ್ಲಿ ಭಾಳ ಬದಲಾವಣೆ ಬಂದ್ಬಿಟ್ಟಿದೆ ಅಂದ್ಕೊಂಡ್ವಿ. ಅವ್ರದ್ದು ಯಾಂಥರದ್ದು ಅವರು ಸುಟ್ಟರು ಹೋಗಲ್ಲ ಅಂತಾರಲ್ಲ ಅವ್ರ ಬುದ್ಧಿ, ತನ್ನ ಹಳೆ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಉಮರ್ ಅಬ್ದುಲ್ಲಾ. ಹಾಗಾಗಿನೇ ಪ್ರತ್ಯೇಕವಾದಿಗಳ ಜೊತೆ ಕೈ ಜೋಡಿಸಿ ಆ ಕಾಶ್ಮೀರವನ್ನು ಇನ್ನೊಂದು ತಲೆನೋವು ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಸೋದಕ್ಕೇನೆ BJPಯ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿಕೊಂಡು BJP ತನ್ನ MLAಗಳನ್ನ ಹೊತ್ಕೊಂಡು ಹೋಗ್ತಾ ಇದೆ ಅಂತೇಳಿ ಆರೋಪ ಮಾಡಿಕೊಂಡು ಒಂದಷ್ಟು ವಿಷಯವನ್ನು ಡೈವರ್ಟ್ ಮಾಡಿಕೊಂಡು ಮತ್ತೆ ವಿಕ್ಟಿಮ್ ಹುಡ್. BJPನೂ ಈ ಬಾರಿ ಸುಮ್ಮನೆ ಕೂತ್ಕೊಂಡಿಲ್ಲ. ಅದೇ ಜುಲೈ 20ನೇ ತಾರೀಕು ಏನು ಇವ್ರು ಬಂದು ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. BJP ಜಮ್ಮು ಕಾಶ್ಮೀರದ ಎಲ್ಲ ನಗರಗಳಲ್ಲಿ, ಎಲ್ಲ ಭಾಗಗಳಲ್ಲಿ ಆ ಪಕ್ಷದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದೆ. ನೋಡ್ರಿ, ಒಂದು ರೀತಿಯಲ್ಲಿ ಸ್ವರ್ಗ ಆಗೋ ರೀತಿ ಕಾಣ್ತಾ ಇದೆ ಕಾಶ್ಮೀರದಲ್ಲಿ. ಆರ್ಟಿಕಲ್ 370 ತೆಗೆದ ಮೇಲೆ ಒಂದು ಕಡೆ ಶಾಂತಿ ನಿರ್ಮಾಣ ಆಗಿದೆ, ಜನಗಳ ಕೈಲಿ ಉದ್ಯೋಗ ಸಿಗ್ತಾ ಇದೆ. ಈ ಕಲ್ಲು ಹೊಡೆದು 500 ರೂಪಾಯಿ 1000 ರೂಪಾಯಿ ದುಡಿತಿದ್ರಲ್ಲ ಪುಂಡ್ರು ಪೋಖ್ರಿಗಳು, ಅವ್ರುಗಳೆಲ್ಲರೂ ಕೂಡ ಒಂದೊಂದು ಕೆಲಸ ಮಾಡಿಕೊಂಡು ಜೀವನಗಳು ಕಟ್ಕೊತಾ ಇದ್ದಾರೆ. ಪ್ರಶಾಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ, ಡೆವಲಪ್ಮೆಂಟ್ ವರ್ಕ್ ನಿರ್ಮಾಣ ಆಗ್ತಾ ಇದೆ, ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ, ಕಂಪನಿಗಳು ಬರ್ತಾ ಇದ್ದಾವೆ, ಬಿಸ್ನೆಸ್ ಮಾಡೆಲ್ಗಳು ಬರ್ತಾ ಇದ್ದಾವೆ, 5 ಸ್ಟಾರ್ ಹೋಟ್ಲ್ಗಳು ಬರ್ತಾ ಇದ್ದಾವೆ. ಭಾರತದ ಬೇರೆ ಬೇರೆ ಭಾಗಗಳ ರೀತಿ ಮತ್ತು ಕಾಶ್ಮೀರ ಕೂಡ ಡೆವಲಪ್ ಆಗ್ತಾ ಇದೆ. ಆದರೆ ಈ ಪಾಕಿಸ್ತಾನದ ಚಿಲ್ಲರೆ ಬುದ್ಧಿಗೆ ಬಲಿಯಾಗಿ ಉಮರ್ ಅಬ್ದುಲ್ಲಾ ಮತ್ತೆ ದಾರಿ ತಪ್ಪುತ್ತಾ ಇದ್ದಾರೆ. ಇದಕ್ಕೆ ಕುಮ್ಮಕ್ಕು ಅವರಪ್ಪ ಫಾರೂಕ್ ಅಬ್ದುಲ್ಲದ್ದು. ಆದರೆ ಅವರು ದಾರಿ ತಪ್ಪೋದೇ ಅಲ್ಲದೆ ಕಾಶ್ಮೀರವನ್ನು ದಾರಿ ತಪ್ಪಿಸೋಕ್ಕೆ ಹೋದರೆ ಭಾರತದ ಜನ ಅಥವಾ ಬದಲಾಗಿರ್ತಕ್ಕಂಥ ಕಾಶ್ಮೀರಿಗಳು ತಕ್ಕ ಉತ್ತರ ಕೊಡ್ತಾರೆ. ನಮಸ್ಕಾರ.